ನಮಸ್ಕಾರ. ಜೆಟಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ವೇಗವಾಗಿ ವಿಸ್ತರಣೆಯಾಗುತ್ತಿರುವ ನಗರವಾಗಿದ್ದು, ಮುಂದಿನ ದಿನದಲ್ಲಿ ಮತ್ತಷ್ಟು ಅಭಿವೃದ್ಧಿಗೆ ಲಂಬಾಕಾರವಾಗಿ ಬೆಳೆಸಲು ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ವರ್ಷ ಕೆಂಪೇಗೌಡ ಲೇಔಟ್ನಲ್ಲಿ ದೊಡ್ಡ ರಸ್ತೆ ನಿರ್ಮಿಸಿ ಎಸ್ಎಂ ಕೃಷ್ಣ ರಸ್ತೆ ಎಂದು ನಾಮಕರಣ ಮಾಡಲಾಗಿದೆ. ಬೆಂಗಳೂರಿನ ಬಗ್ಗೆ ಪ್ರತಿ ವರ್ಷ ಜನಾಕರ್ಷಣೆ ಹೆಚ್ಚಾಗುತ್ತಿದೆ. ಜೀವನೋಪಾಯ ಹಾಗೂ ಉದ್ಯೋಗಕ್ಕಾಗಿ ವಿವಿಧ ರೀತಿಯ ಜನರು ದೇಶದ ಎಲ್ಲೆಡೆಯಿಂದ ಇಲ್ಲಿಗೆ ಬರುತ್ತಿದ್ದಾರೆ. ಬೆಂಗಳೂರು ಬೆಳೆಸಲು ನಮ್ಮದೇ ಆದ ಪ್ರಯತ್ನ ಮಾಡಬೇಕಿದೆ. ಇನ್ನು ಮುಂದೆ ಲಂಬಾಕಾರವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದರು. ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಂತ ಅವಕಾಶದಲ್ಲಿ ಇವತ್ತು ನಾವು ಏನ್ ಸಾಧನೆ ಮಾಡ್ತೀವಿ ಅದು ಬಹಳ ಮುಖ್ಯ. ಆದ್ರಿಂದ ನೀವು ಕೊಟ್ಟಂತ ಶಕ್ತಿ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಸೋಮಶೇಖರ್ ಅವರು, ಈ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಶಾಸಕರು, ನಮ್ಮ BDA ಅಧ್ಯಕ್ಷರಾದಂತ ಹ್ಯಾರಿಸ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಬೆಂಗಳೂರು ಅಭಿವೃದ್ಧಿಗೆ ಇವತ್ತು ಹಗಲು ರಾತ್ರಿ ದುಡಿತಾ ಇದ್ದಾರೆ. ನಾಳೆನೋ ನಾಳಿದ್ದೋ ಇನ್ನ ದಿನಾಂಕ ನಿಗದಿಯಾಗಿದೆ. ಒಂದು ಹೊಸ ಶಾರ್ಟ್ ಟನಲ್ ಅನ್ನ ಹೆಬ್ಬಾಳ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದೆ ಒಂದು ದೊಡ್ಡ ಟನಲ್ ಅನ್ನು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. 1.5 ಲಕ್ಷ ಕೋಟಿ ರೂಪಾಯಿಯನ್ನ ಬೆಂಗಳೂರಿಗೆ ಅಭಿವೃದ್ಧಿಯನ್ನು ಮಾಡಿ ಇಡೀ ವಿಶ್ವದ ಜನ ಏನು ಬೆಂಗಳೂರನ್ನ ನೋಡ್ತಾ ಇದ್ದಾರೆ, ಏನು ಟ್ರಾಫಿಕ್ ಬಗ್ಗೆ ಏನು ಚಿಂತೆಯನ್ನು ಮಾಡ್ತಾ ಇದ್ದಾರೆ, ಈ ಟ್ರಾಫಿಕ್ಗೆ ಹೊಸ ರೂಪವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿಗೆ ಒಂದು ಹೊಸ ಟ್ರಾಫಿಕ್ ವಿಚಾರದಲ್ಲಿ ಒಂದು ಹೊಸ ಕಮಿಷನರೇಟ್ ಅನ್ನು ಮಾಡಿ ಆ ಟ್ರಾಫಿಕ್ ಅನ್ನ ಪಾಲನೆಯನ್ನು ಮಾಡಲಿಕ್ಕೆ ಒಂದು ದೊಡ್ಡ ಅಧಿಕಾರಿಗಳ ತಂಡವನ್ನೇ ಕೂಡ ನಿರ್ಮಾಣವನ್ನು ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ರೂಪವನ್ನು ಮಾಡ್ತಾ ಇದ್ದೇನೆ. ಏನು ಜನ ಈ ನನ್ನ ಮೇಲೆ ಏನು ಅಪಾರವಾದಂತಹ ವಿಶ್ವಾಸವನ್ನು ನೀವೆಲ್ಲ ಏನು ಇಟ್ಟಿದ್ದೀರಿ, ಆ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತೇನೆ. ಪ್ರೀತಿ ವಿಶ್ವಾಸ ಇರಲಿ. ಎಲ್ಲೂ ಕೂಡ ಎಲ್ಲಿ ಶ್ರಮ ಇದೆ ಅಲ್ಲಿ ಫಲ ಇಲ್ಲ. ಯಾವ ಭೂಮಿ ಕೂಡ ಹೊಲ ಜಮೀನು ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಪ್ರತಿಯೊಬ್ಬರು ಕೂಡ ನಾವು ರೈತರ ಮಕ್ಕಳು. ಈ ಭೂಮಿಯನ್ನ ಕಳ್ಕೊಂಡವ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ. ಈ ಭೂಮಿ ಕಳ್ಕೊಂಡಂತವ್ರ ಬಗ್ಗೆ ನಮ್ಗೆ ಅರಿವಿದೆ. ಆದ್ರೆ ಯಾರೋ ತ್ಯಾಗ ಮಾಡ್ಬೇಕಲ್ಲ, ಆ ತ್ಯಾಗ ಮಾಡಲಿಲ್ಲ ಅಂತಂದ್ರೆ ಈ ಕೆಂಗೇರಿ ಟೌನ್ ಹೆಂಗಾಯ್ತು, ಈ ಯಲಹಂಕ ಟೌನ್ ಹೆಂಗಾಯ್ತು, ಈ ನಮ್ಮ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಟೌನ್ಶಿಪ್ ಮಾಡಿ ಇದನ್ನ ತುಮಕೂರಿನಲ್ಲಿ ಟೌನ್ಶಿಪ್ ಮಾಡಬೇಕು, ಹೊಸ ಬೆಂಗಳೂರು ಆಗಬೇಕು ಅನ್ನೋದನ್ನ ಅವ್ರು ಕರೀತಾ ಇದ್ದಾರೆ. ಅದು ಭೂಮಿ ಅಲ್ವೇ? ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಬೇರೆ ವಿಚಾರಗಳನ್ನ ಮಾತಾಡಕ್ ಹೋಗುದಿಲ್ಲ. ಬೇರೆ ಸಂದರ್ಭದಲ್ಲಿ ವಿಚಾರವನ್ನ ತಿಳಿಸ್ತೇನೆ. ಈ ದೇಶಕ್ಕೆ, ಇಡೀ ದೇಶ ಭಾರತ ಇಡೀ ಬೆಂಗಳೂರು ನಗರವನ್ನ ನೋಡ್ತಾ ಇದೆ. ಇಡೀ ವಿಶ್ವದ ನಾಯಕರುಗಳು ಬೆಂಗಳೂರು ಮುಖಾಂತರ ಭಾರತವನ್ನು ನೋಡ್ತಾ ಇದ್ದಾರೆ. ಇದನ್ನ ಪ್ರಧಾನಮಂತ್ರಿಗಳು ಒಪ್ತಾರೆ, ವಿಶ್ವದ ಎಲ್ಲಾ ಜನರು ಕೂಡ ಒಪ್ತಾರೆ. ಇದು ಬೆಂಗಳೂರು ನಿಮ್ಮ ನಗರ ಅಲ್ಲ, ನನ್ನ ನಗರ ಅಲ್ಲ, ವಿಶ್ವದ ನಗರ ಅನ್ನೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವೆಲ್ಲ ಸೇರಿ ಕೈ ಜೋಡಿಸಿದ್ದೀರಿ. ಅಧಿಕಾರಿಗಳು ಶ್ರಮ ಪಟ್ಟಿದ್ದಾರೆ. ಟೀಕೆಗಳು ಬರ್ತವೆ, ಟೀಕೆಗಳು ಆಗಾಗ ಬೇಕಾದಷ್ಟು ಸುರುಮಳೆ ಆಗಿರ್ತದೆ. ಆದ್ರೆ ಟೀಕೆಗಳು ಮತ್ತೆ ಸಾಯ್ತವೆ, ನಮ್ಮ ಕೆಲಸಗಳು ಮಾತ್ರ ಉಳಿತವೆ. ಆದ್ರಿಂದ ಇವತ್ತು 4 ಜನ ಶ್ರೀಗಳು ಬಂದು ಈ ಭವ್ಯವಾದಂತಹ ವೇದಿಕೆಯಲ್ಲಿ ಬಂದು ನಮ್ಗೆಲ್ಲ ಆಶೀರ್ವಚನ ಮಾಡಿದ್ದಾರೆ. ನಿಶ್ಚಲಾನಂದ ಸ್ವಾಮೀಜಿಯವರು ಮಾತಾಡಬೇಕಾಗಿತ್ತು. ಸಭೆಯ ಅಭಾವದಿಂದ ಇನ್ನು ಅನೇಕ ಮಂತ್ರಿಗಳು ಮಾತಾಡಬೇಕಾಗಿತ್ತು. ಸಭಾವದ ಅಭಾವದಿಂದ ನಾನು ಅವ್ರಿಗೆಲ್ಲರೂ ಕೂಡ ನನ್ನ ಕ್ಷಮಣೆ ಕೇಳ್ತೇನೆ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಭವ್ಯವಾದಂತಹ ಸ್ವಾಗತವನ್ನು ಮಾಡಿ ಈ SM ಕೃಷ್ಣರವರ ಹೆಸರಿನಲ್ಲಿ ಈ ಒಂದು 10 ಪದದ ರಸ್ತೆಗೆ ಸಾಕ್ಷಿಯಾಗಿದ್ದೀರಿ. ನಿನ್ನೆ ರಾತ್ರಿ ಸುಮಾರು 70,000 ಜನ ಈ ರಸ್ತೆ ನೋಡ್ಲಿಕ್ಕೆ ಬಂದಿದ್ದರಂತೆ. ಲೈಟ್ನ ಅಲಂಕಾರವನ್ನು ನೋಡ್ಲಿಕ್ಕೆ ಬಂದ್ರಂತೆ. ನನಗೂ ಕೂಡ ನೀನು ಬರಬೇಕು ಅಂತೇಳಿ ಸೋಮಶೇಖರ್ ಮತ್ತು ನಮ್ಮ ಹ್ಯಾರಿಸ್ ಅವರು ಹೇಳಿದ್ದಾರೆ. ಈ 3 ದಿನದಲ್ಲಿ ಯಾವತ್ತಾರು ಬಂದು ನೋಡಿ ಆನಂದ ಪಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.